ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ಮುಂಗಾರು ಆರಂಭವಾಗಿದೆ. ರಾಜ್ಯದ ಜಲಾಶಯದ ಪರಿಸ್ಥಿತಿಗಳು ಹೇಗಿದೆ ಅಂತೇಳಿ TV9 ರಿಯಾಲಿಟಿ ಚೆಕ್ ಅನ್ನು ನಡೆಸ್ತಾ ಇದೆ. ನಾನೀಗ ರಾಜ್ಯದಲ್ಲೇ ಮೊದಲು ತುಂಬುವ ಜಲಾಶಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದ ಕಬಿನಿ ಜಲಾಶಯದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಕಬಿನಿ ಜಲಾಶಯದ ಪರಿಸ್ಥಿತಿಯನ್ನು. ಅಂದರೆ ಈ ಒಂದು ಸ್ಥಿತಿಯನ್ನು ನೋಡಿದರೆ ಖಂಡಿತವಾಗಿಯೂ ಕಳೆದ ವರ್ಷಕ್ಕೆ ಹೋಲಿಸಿದರೆ ಸಂಪೂರ್ಣವಾಗಿ ಕುಸಿತವನ್ನು ಕಂಡಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿದೆ. ಜಲಾಶಯಗಳು ತುಂಬುವಂಥ ನಿರೀಕ್ಷೆ ಇತ್ತು. ಆದರೆ ರಾಜ್ಯದಲ್ಲೇ ಮೊದಲು ತುಂಬುವಂತಹ ಹೆಗ್ಗಳಿಕೆಯನ್ನು ಹೊಂದಿರುವಂತಹ ಕಬಿನಿ ಜಲಾಶಯ ಇನ್ನೂ ಸಹ ತುಂಬಿಲ್ಲ. ಒಳ ಪ್ರಮಾಣದಲ್ಲೂ ಸಹ ಅಂದರೆ ಒಳ ಹರಿವಿನ ಪ್ರಮಾಣದಲ್ಲೂ ಸಹ ಸಾಕಷ್ಟು ಕುಸಿತವನ್ನು ಕಂಡಿರುವಂಥದ್ದು. ಮತ್ತು ನಾನು ಜಲಾಶಯದ ಇವತ್ತಿನ ಒಂದು ಮಟ್ಟವನ್ನು ತೋರಿಸ್ತಾ ಇದ್ದೇನೆ. ಅಂದರೆ ಇವತ್ತಿನ ಮಟ್ಟ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. 52 ಅಡಿ 1.6 ಅಲ್ಲಿಗೆ ತಲುಪಿರುವಂಥದ್ದು. ಕಳೆದ ವರ್ಷ ಇದೇ ಒಂದು ಸಂದರ್ಭದಲ್ಲಿ 77 ಅಡಿಗಳಷ್ಟು ಇಲ್ಲಿ ನೀರಿತ್ತು. ಯಾಕಂದರೆ ಗರಿಷ್ಠ 84 ಅಡಿ ಸಾಮರ್ಥ್ಯವಿರುವಂತಹ ಈ ಒಂದು ಕಬಿನಿ ಜಲಾಶಯ ಏನಿದೆ ಪ್ರಮುಖವಾಗಿ ಬೆಂಗಳೂರು ಮೈಸೂರು ಸೇರಿದಂತೆ ಎಲ್ಲ ಭಾಗಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂತಹ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ. ಹೀಗಾಗಿ ಕಬಿನಿ ಜಲಾಶಯ ತುಂಬಿದರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗೋದಿಲ್ಲ. ಯಾಕಂದರೆ ಕೃಷ್ಣರಾಜಸಾಗರ ಅಣೆಕಟ್ಟಿನಿಂದ ನೀರನ್ನು ಬಿಡುಗಡೆ ಮಾಡಿದರೆ ತಮಿಳುನಾಡಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತದೆ. ಅದೇ ರೀತಿಯಾಗಿ ಕಬಿನಿ ಜಲಾಶಯದಲ್ಲಿ ತಮಿಳುನಾಡಿಗೆ ನೀರು ಕೊಡುವುದರ ಜೊತೆಗೆ ಕುಡಿಯುವ ನೀರಿಗೂ ಸಹ ಪೂರೈಕೆಯನ್ನು ಮಾಡುವಂಥದ್ದು. ನೀವು ನೋಡ್ತಾ ಇದ್ದೀರಾ ಜಲಾಶಯದ ಪರಿಸ್ಥಿತಿಯನ್ನು ಖಾಲಿ ಆಗಿರುವಂಥದ್ದು. ಅಂದರೆ ಕಳೆದ ವರ್ಷ 15.89 TMC ನೀರು ಇಲ್ಲಿ ಸಂಗ್ರಹಣೆ ಆಗಿತ್ತು ಇವತ್ತಿನ ದಿನಕ್ಕೆ. ಆದರೆ ಇವತ್ತು ಇರುವಂಥದ್ದು ಕೇವಲ 4.68 TMC ನೀರು ಮಾತ್ರ. ಅಂದರೆ ಒಳ ಹರಿವಿನ ಪ್ರಮಾಣದಲ್ಲೂ ಸಹ ಸಾಕಷ್ಟು ಕುಸಿತವನ್ನು ಕಂಡಿರುವಂಥದ್ದು. ಅಂದರೆ ಈಗಾಗಲೇ ಸುಮಾರು 4,000-5,000 ಕ್ಯೂಸೆಕ್ ನೀರು ಹರಿದು ಬರಬೇಕಾಗಿತ್ತು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ನೀರು ಹರಿದು ಬರ್ತಾ ಇಲ್ಲ. ಮತ್ತು ಮಳೆ ಪ್ರಮಾಣ ಮಾತ್ರ ಅಂದರೆ ಈ ಒಂದು ಕ್ಯಾಚ್ಮೆಂಟ್ ಏರಿಯಾ ಅಂತ ಏನು ಹೇಳ್ತೀವಿ ನಾವು, ಜಲಾಶಯದಕ್ಕೆ ನೀರನ್ನು ಹರಿದು ಬರಬೇಕಾದ್ರೆ ಈ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಬೇಕು. ಕೇವಲ 5 ಮಿಲಿಮೀಟರ್ನಷ್ಟು ಮಾತ್ರ ಮಳೆ ಆಗಿರೋದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಎಲ್ಲೋ ಒಂದು ಕಡೆ ರಾಜ್ಯ ಬರಗಾಲವನ್ನು ನಿರೀಕ್ಷೆ ಮಾಡ್ತದೆ ಅನ್ನೋದಕ್ಕೆ ಇದು ಪೂರಕವಾಗಿರುವಂಥದ್ದು. ಮತ್ತು ನೀವು ಆ ಭಾಗದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಏನು ಹಸಿರು ಕಾಣ್ತಾ ಇದೆ. ಜಲಾಶಯ ಇಷ್ಟೊತ್ತಿಗಾಗಲೇ ಅಲ್ಲಿ ಸಂಪೂರ್ಣವಾಗಿ ಭರ್ತಿ ಆಗುವಂಥ ಹಂತಕ್ಕೆ ತಲುಪ್ತಾ ಇತ್ತು. ಯಾಕಂದರೆ ಗರಿಷ್ಠ 84 ಅಡಿ ಇರುವಂಥದ್ದು. ಕಳೆದ ವರ್ಷ ಇದೇ ದಿನ ಆ ಒಂದು ಅಡಿಯನ್ನು ನೋಡಿದರೆ 77.95 ಅಡಿ ತುಂಬಿತ್ತು. ಅಂದರೆ 77 ಅಡಿ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಇಲ್ಲಿರುವಂತಹ ಒಂದು ಅಡಿಯ ಮಾಪನವನ್ನು ಈಗಾಗಲೇ 55 ಅಡಿಗಿಂತ ಕೆಳಭಾಗದಲ್ಲಿ ಕುಸಿದಿರುವಂತಹ ಒಂದು ಮಾರ್ಕಿಂಗನ್ನು ನೀವು ನೋಡ್ತಾ ಇದ್ದೀರಾ. ಅದರ ಕೆಳಭಾಗದಲ್ಲಿ ಬರೆಯೋದಕ್ಕೆ ಸಾಧ್ಯವಾಗಿಲ್ಲ ಅಂತೇಳಿ ಬರೆದಿಲ್ಲ. ಹೀಗಾಗಿ ಅದನ್ನು ನಾವು ಮಾಪನ ಮಾಡೋದಾದರೆ 52.16 ಅಡಿಯಷ್ಟು ಇವತ್ತು ನೀರು ಸಂಗ್ರಹವಾಗಿರುವಂಥದ್ದು. ಅಂದರೆ ನೀವು ಮೇಲ್ಭಾಗಕ್ಕೆ ನೋಡೋಕ್ಕೆ ಬಂದರೆ ಹಾಗೆ 55, 56, 57, 58 ಏನಿದೆ ಕಳೆದ ವರ್ಷಕ್ಕೆ ನೀವು ಹೋಲಿಸಿದರೆ 77.95 ಅಂದರೆ ಬಹುತೇಕ 78 ಅಡಿಯಷ್ಟು ತುಂಬಿರ್ತಾ ಇತ್ತು. ಕೇವಲ ಅಲ್ಲಿಂದ 6 ಅಡಿಗಳಷ್ಟು ಮಾತ್ರ ಬಾಕಿ ಉಳಿತಾ ಇತ್ತು. ಅಂದರೆ ಈಗಾಗಲೇ ಆ ಜಲಾಶಯ ಭರ್ತಿಯಾಗುವಂಥ ಹಂತಕ್ಕೆ ತಲುಪಬೇಕಾಗಿತ್ತು. ಆದರೆ ಅದ್ಯಾಕೋ ಮುಂಗಾರು ಆರಂಭವಾದರೂ ಸಹ ಕಬಿನಿ ಜಲಾಶಯ ಇದುವರೆಗೂ ಸಹ ತುಂಬಿಲ್ಲ. ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಯಾಕಂದರೆ ಕಬಿನಿ ಜಲಾಶಯ ತುಂಬಿದರೆ ಎಲ್ಲ ರೀತಿಯಂಥ ಸಮಸ್ಯೆಗೆ ಉತ್ತರ ಅನ್ನೋ ಒಂದು ಮಾತಿದೆ. ಮತ್ತು ಇಡೀ ರಾಜ್ಯದಲ್ಲೇ ಕಬಿನಿ ಜಲಾಶಯವೇ ಮೊದಲು ತುಂಬುವಂಥದ್ದು. ಆದರೆ ಇದೇ ಜಲಾಶಯ ಈಗ ಖಾಲಿಯಾಗಿರುವಂಥದ್ದು. ಮತ್ತು ದೂರಕ್ಕೂ ನೀವು ನೋಡಿದ್ರು ಸಹ ಎಲ್ಲ ಭಾಗದಲ್ಲೂ ಸಹ ಖಾಲಿ ಇರುವಂಥದ್ದು. ಮತ್ತು ಬಲಭಾಗದಲ್ಲಿ ನೋಡಿದ್ರೆ ಈ ಒಂದು ಜಾಗ ಏನು ಕಲ್ಲುಗಳ ಇರುವಂತಹ ಸೇತುವೆ ಕೆಳಭಾಗದಲ್ಲಿ ಏನಿದೆ ಇಲ್ಲಿ ಸಂಪೂರ್ಣವಾದಂಥ ಅಣೆಕಟ್ಟಿನ ಭಾಗದಲ್ಲಿ ಆ ರಸ್ತೆ ಮಾರ್ಗದವರೆಗೂ ಸಹ ನೀರು ಬರುವಂಥದ್ದು. ಆ ಕಪ್ಪು ಒಂದು ಮಾರ್ಕ್ ಏನು ಕಾಣಿಸ್ತಾ ಇದೆ ಅದನ್ನು ಮೀರಿ ನೀರು ಹರಿದು ಬರ್ತಾ ಇತ್ತು. ಸೊ ನೀರು ಇಲ್ಲಿ ತುಂಬಿದ ನಂತರವಷ್ಟೇ ಹೊರಹರಿವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇದು ಸದ್ಯಕ್ಕೆ ಒಳಹರಿವು ಇಲ್ಲದೋದ್ರಿಂದಾಗಿ ಹೊರ ಹರಿವಿನ ಪ್ರಮಾಣ ಸಹ ಅದೇ ರೀತಿಯಾಗಿದೆ. ನಾನು ಮತ್ತೊಂದು ಭಾಗದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನೀವು ನೋಡ್ತಾ ಇರ್ಬೋದು. ಅಂದರೆ ಈ ಒಂದು ಭಾಗದಲ್ಲಿ ಮಧ್ಯದಲ್ಲಿ ಜಲಾಶಯ ಏನಿದೆ, ಜಲಾಶಯದಿಂದ ಮತ್ತೊಂದು ಭಾಗದಲ್ಲಿ ಈಗ ನೀವು ನೋಡ್ತಂಥದ್ದು ಕಬಿನಿ ಜಲಾಶಯದ ನೀರಿನ ಸಂಗ್ರಹಣೆನ ಮತ್ತು ಹೊರ ಹರಿವಿನ ಪ್ರಮಾಣವನ್ನು ನೋಡೋದಾದರೆ ನೀವು ಈ ಭಾಗದಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ಕುಡಿಯುವ ನೀರಿಗಿರ್ಬೋದು ಅಥವಾ ನದಿ ಪಾತ್ರಕ್ಕೆ ಹರಿದು ಹೋಗೋದಿರ್ಬೋದು. ಮತ್ತು ಪ್ರಮುಖವಾಗಿ ಕಾಲುವೆಗಳಿಗೆ ಅಂದರೆ ಎಡದಂಡೆ ಕಾಲುವೆ, ಬಲದಂಡೆ ಕಾಲುವೆ, ಈ ರೀತಿ ಎಲ್ಲ ಭಾಗಗಳಿಗೂ ಸಹ ಹೊರ ಹರಿವಿನ ಸ್ಥಳವನ್ನು ನೀವು ನೋಡ್ತಾ ಇದ್ದೀರಾ. ಎಡದಂಡೆ ಕಾಲುವೆಗೂ ಸಹ ಯಾವುದೇ ನೀರನ್ನು ಹರಿಯ ಬಿಡಲಾಗ್ತಾ ಇಲ್ಲ. ಅದೇ ರೀತಿಯಾಗಿ ಬಲದಂಡೆಗೂ ಸಹ ಯಾವುದೇ ನೀರನ್ನು ಇಲ್ಲಿ ಹರಿಯ ಬಿಡಲಾಗ್ತಾ ಇಲ್ಲ. ನದಿಗೆ 600 ಕ್ಯೂಸೆಕ್ಕನ್ನು ಮಾತ್ರ ಬಿಡುವಂಥದ್ದು. ಕಳೆದ ವರ್ಷ ಇದೇ ಒಂದು ದಿನದಂದು 5,000 ಕ್ಯೂಸೆಕ್ ನೀರನ್ನು ಹೊರ ಹರಿವನ್ನು ಬಿಡಲಾಗ್ತಾ ಇತ್ತು. ಸೊ ಈಗ ಸಂಪೂರ್ಣವಾದಂತಹ ಅಂದರೆ ಕುಸಿತ ಕಂಡಿರೋದ್ರಿಂದಾಗಿ ಮತ್ತು ಒಳ ಹರಿವಿನ ಪ್ರಮಾಣದಲ್ಲೂ ಸಹ ಕಡಿಮೆ ಇರೋದ್ರಿಂದಾಗಿ ಸದ್ಯಕ್ಕೆ ಹೊರ ಹರಿವನ್ನು ಸಹ ಕಡಿಮೆ ಮಾಡಲಾಗಿದೆ. ಸೊ ಎಡದಂಡೆ ಇರ್ಬೋದು, ಬಲದಂಡೆ ಇರ್ಬೋದು, ಯಾವುದಕ್ಕೂ ಸಹ ನಾಲೆಗಳಿಗೆ ನೀರನ್ನು ಬಿಡ್ತಾ ಇಲ್ಲ. ನದಿ ಪಾತ್ರಕ್ಕೆ ಈಗ 600 ಕ್ಯೂಸೆಕ್ ನೀರನ್ನು ಮಾತ್ರ ಬಿಡಲಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆಯ ಚುರುಕು ಕಂಡು ಒಂದು ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಆ ಭಾಗದಲ್ಲಿ ಹೆಚ್ಚಿನ ಮಳೆ ಆದರೆ ಪ್ರಮುಖವಾಗಿ ಕಬಿನಿ ಜಲಾಶಯಕ್ಕೆ ಹರಿದು ಬರುವಂಥದ್ದು ಕೇರಳದ ವೈನಾಡಿನ ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದರೆ ಇಲ್ಲೂ ಸಹ ಒಂದು ಜಲಾಶಯ ತುಂಬುವಂಥ ಕೆಲಸ ಆಗ್ತದೆ. ಜಲಾಶಯ ತುಂಬಿದರಷ್ಟೇ ಆ ಹೊರ ಹರಿವಿನ ಪ್ರಮಾಣ ಇರ್ಬೋದು
ಆಗ್ಬೋದು ಅಥವಾ ಸಮಸ್ಯೆಗಳಿಗೆ ಉತ್ತರ ಸಿಗುವಂಥ ಕೆಲಸ ಆಗ್ತದೆ. ಸದ್ಯದ ಮಟ್ಟಿಗೆ ಕಬಿನಿ ಜಲಾಶಯದ ಪರಿಸ್ಥಿತಿ ಇದಿದೆ. ಮುಂದಿನ ದಿನಗಳಲ್ಲಿ ಮುಂಗಾರು ಚುರುಕುಗೊಳ್ಳಿ, ಕಬಿನಿ ಜಲಾಶಯ ತುಂಬಲಿ. ಯಾಕಂದರೆ ರಾಜ್ಯದಲ್ಲೇ ಮೊದಲು ತುಂಬುವಂತಹ ಜಲಾಶಯ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಕಬಿನಿ ತುಂಬಿದರೆ ಎಲ್ಲ ಸಮಸ್ಯೆಗಳಿಗೂ ಸಹ ಉತ್ತರ ಸಿಗುತ್ತೆ. ಅದೇ ನಿರೀಕ್ಷೆಯಲ್ಲಿ ಆದಷ್ಟು ಬೇಗ ಜಲಾಶಯ ತುಂಬಲಿ, ರಾಜ್ಯ ಸಮೃದ್ಧಿಯಾಗಿರಲಿ, ಯಾವುದೇ ಸಮಸ್ಯೆ ಆಗದಿರಲಿ ಅನ್ನೋದೇ TV9ನ ಆಶಯ. ಕಬಿನಿಯಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.